ಇವತ್ತು ಫಸ್ಟ್ ನಮ್ಮ ತಂದೆ ಹೆಸರು KPS. ನಾವೆಲ್ಲ 10th ಸ್ಟ್ಯಾಂಡರ್ಡ್ ಓದ್ತಿದ್ದೀವಿ. ನಾವು ಕ್ಲಸ್ಟರು ಡಿಸ್ಟಿಕ್ ಎಲ್ಲ ಮುಗಿಸ್ಕೊಂಡು ಡಿವಿಷನ್ ಆಡೋಕ್ಕೆ ಹೋಗಿದ್ವಿ. ನಮ್ಮ ಬೆಂಗಳೂರಲ್ಲೇ ನಡೀತಿತ್ತು. ದಾಸರಳ್ಳಿ ಹೋಗಿದ್ವಿ. ಹಲ್ವಾ ಟೀಮ್ ಬಂದಿತ್ತು. ಅದರಲ್ಲಿ ನಾವು ಟಫ್ ಪರ್ಫಾಮೆನ್ಸ್ ಮಾಡಿಕೊಂಡು ಫೈನಲಿಗೆ ಬಂದ್ವಿ. ಪ್ರತಿ ಸತಿ ಫೈನಲ್ ಗಂಟ ಹೋಗಿ ಸೋಲ್ತಿದ್ವಿ. ಈ ವರ್ಷ ಅದೇ ಅಡ್ದಿಂದ ಪ್ರಾಕ್ಟೀಸ್ ಮಾಡಿ ಡೈಲಿ ಈ ವರ್ಷ ಗೆದ್ದಿದ್ದೀವಿ. ತುಂಬ ಖುಷಿ ಆಗ್ತಿದೆ. ನಮಗೆ ಸಪೋರ್ಟ್ ಮಾಡಿರುವಂಥ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಕೋಚಸ್ಗಷ್ಟೇ, ಪೇರೆಂಟ್ಸ್ಗಷ್ಟೇ, ಟೀಚರ್ಸ್ಗಷ್ಟೇ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಈ ದಿನ ಬೆಂಗಳೂರು ವಿಭಾಗ ಮಟ್ಟದ ಕಬಡ್ಡಿ 14 ಮತ್ತು 17 ವರ್ಷದ ವಯೋಮಿತಿಯ ಬೆಂಗಳೂರು ವಿಭಾಗ ಮಟ್ಟದಲ್ಲಿ ನಮ್ಮ ಆನೇಕಲ್ಲಿನ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಶಾಲೆಯ ಮಕ್ಕಳು, ಹೆಣ್ಣು ಮಕ್ಕಳಿಗೆ ಒಂದು ವಿಜಯಶಾಲಿಯನ್ನು ವಿನ್ ಮಾಡಿದ್ದೀವಿ. ಅದರ ಜೊತೆಯಲ್ಲಿ ನಮ್ಮ ಆನೇಕಲ್ ತಾಲೂಕಿನ ಶಾಸಕರಾಗಿರ್ಬೋದು, ನಮ್ಮ ಆನೇಕಲ್ ಟೌನ್ನ ಪುರಸಭೆಯ ಅಧ್ಯಕ್ಷರಾದಂಥ ಮಾಜಿ ಅಧ್ಯಕ್ಷರಾದಂಥ ಪದ್ಮನಾಭ ಅವರು ಹಾಗೂ ನಮ್ಮ ಮಕ್ಕಳ ಪೇರೆಂಟ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಇವತ್ತು ಈ ಗೆಲುವಿಗೆ ಕಾರಣಕರ್ತರಾಗಿರ್ತಾರೆ. ಅದರ ಜೊತೆಯಲ್ಲಿ ನಮ್ಮ ಎಲ್ಲ ಸಮಸ್ತ ನಮಗೆ ಸಪೋರ್ಟ್ ಮಾಡೋಂಥ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಬೆಂಗಳೂರು ವಿಭಾಗ ಮಟ್ಟ ಕಬಡ್ಡಿ ಪಂದ್ಯಗಳು 2025-26 ಸಾಲಿನ 2ನೇ ತಾರೀಕಿಂದ 4ನೇ ತಾರೀಕುವರೆಗೂ ನಡೆಯುತ್ತೆ. ಅಲ್ಲಿ ಹಲವಾರು ತಂಡಗಳು ಬಂದಿರುತ್ತೆ, ಬಲಿಷ್ಠವಾದ ತಂಡಗಳು. ಸುಮಾರು ನಾವು 4 ವರ್ಷದಿಂದ ಈ SGFಯಲ್ಲಿ ಡಿವಿಷನ್ ಮಟ್ಟಕ್ಕೆ ಹೋಗಿ ಫೈನಲ್ ಹಂತದಲ್ಲಿ ಹೋಗಿ ನಾವು ಸೋತು ಬರ್ತಾಯಿದ್ವಿ. ಇವತ್ತು ನಮ್ಮ ಮಕ್ಕಳು ಸತತ ಪ್ರಯತ್ನಗಳಿಂದ ಬೆಳಗ್ಗೆ 6 ಗಂಟೆಗೆ ಪ್ರಾಕ್ಟೀಸ್ ಬಂದು ಪೇರೆಂಟ್ಸ್ ಸಹಕಾರದಿಂದ ನಾವು ಇವತ್ತು ನಮ್ಮ ಆನೇಕಲ್ಗೆ ಒಂದು ಬೆಳ್ಳಿಯ ಟ್ರೋಫಿಯನ್ನು ತಂದಿದ್ದೀವಿ. ಇದಕ್ಕೆ ಕಾರಣಕರ್ತಂಥ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ಬೋದು, ಬಾಬು ಸರ್ ಆಗಿರ್ಬೋದು, ಹಲವಾರು ನಮ್ಮ ಶಿಕ್ಷಕರು ಈ ಪಂದ್ಯಾವಳಿಗೆ ಗೆಲ್ಸೋಕ್ಕೆ ತುಂಬ ಕಾರಣಕರ್ತರಾಗಿರ್ತಾರೆ. ಅದ್ರ ಜೊತೆಯಲ್ಲಿ ನಮಗೆ ಫಿಟ್ನೆಸ್ಗೆ ಸಾಯಿ ಒಂದು ಜುಮ್ ಅವರು ನಮಗೆ ಸಹಕಾರ ಮಾಡಿರ್ತಾರೆ. ಕಾರ್ತಿಕ್ರವರು ಪ್ರತಿನಿತ್ಯ ಬೆಳಗ್ಗೆ 6 ಗಂಟೆಗೆ ಅವರು ಟ್ರೈನಿಂಗನ್ನು ಮಾಡಿ ಮಕ್ಕಳಿಗೆ ಒಂದು ಒಳ್ಳೆಯ ತರಬೇತಿನ ಆನೇಕಲ್ಲಲ್ಲಿ ಸಾಯಿ ಜುಮ್ ಅವರು ಒಂದು ಸಹಕಾರ ಮಾಡಿರ್ತಾರೆ. ಅದ್ರ ಜೊತೆಯಲ್ಲಿ ನಮ್ಮ ಆನೇಕಲ್ಲಿನ ASB ಶಾಲೆಯ ಪ್ರಿನ್ಸಿಪಾಲ್ ಆಗಿರ್ಬೋದು, ಎಲ್ಲರೂ ಕೂಡ ನಮ್ಮ ಆನೇಕಲ್ BO ಆಗಿರ್ಬೋದು, TPO ಆಗಿರ್ಬೋದು, ಎಲ್ಲರೂ ಹಲವಾರು ಜನ ನಮಗೆ ಸಹಕಾರ ಮಾಡಿ ಇವತ್ತು ನಾವು ಆನೇಕಲ್ಗೆ ವಿಶೇಷವಾಗಿ ಯಾವ ವರ್ಷ ಕೂಡ ಆನೇಕಲ್ಲು ತಾಲೂಕು ಒಂದು ಡಿಸ್ಟಿಕ್ ಮಟ್ಟಕ್ಕಂಟ ಹೋಗ್ತಾಯಿತ್ತು. ಡಿವಿಷನ್ ಮಟ್ಟದಲ್ಲಿ ಇದು ಫಸ್ಟ್ ಬಾರಿಗೆ ಹೆಣ್ಮಕ್ಳು ಜಯಿಸಿರೋದು. ಅದಕ್ಕೆ ನಾನು ಎಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಶಾಲೆಯ KPS ಶಾಲೆಯ ಪ್ರಿನ್ಸಿಪಾಲ್ ಅಂತ ಪದ್ಮಾವತಿ ಮೇಡಮ್ ಅವರು ಹಾಗೂ ಕಾಲೇಜಿನ ಪ್ರಿನ್ಸಿಪಾಲ್ ಅಂತ ಗಿರೀಶ್ ಸರ್ ಅವ್ರಿಗೂ ಕೂಡ ನಾವು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಯಲ್ಲಿ ನಮಗೆ ಸಹಕಾರವಾಗಿದ್ದಂಥ ವಿಶ್ವ ಭಾರತ್ ಪ್ರೆಸ್ಸಿನ ಅವರು ಕೂಡ ನಮಗೆ ಸಹಕಾರ ಮಾಡಿದ್ದಾರೆ. ಅವರು ಕೂಡ ನಾವು ಧನ್ಯವಾದಗಳನ್ನು ಹೇಳ್ತಾ, ಈ ವಿಜಯ ಶಾಲೆಗೆ ಎಲ್ಲರೂ ಕೂಡ ಭಾಗವಹಿಸಿದ ನಮ್ಮ ಪೇರೆಂಟ್ಸು ಹಲವಾರು ಅವರ ಶ್ರಮಗಳನ್ನು ನಮಗೆ ದಾರಿ ಎರೆದು ಅದ್ರ ಜೊತೆಯಲ್ಲಿ ನಮಗೆ ಈ ಗೆಲುವಿಗೆ ಮುಖ್ಯ ಕಾರಣಕರ್ತರಾದಂಥ ಎಲ್ಲರೂ ಕೂಡ ನಾನು ಧನ್ಯವಾದಗಳನ್ನು ಈ ಮೂಲಕ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಮೊದಲಾಗಿ ಧನ್ಯವಾದಗಳು. ಏನಿವತ್ತು ನಮ್ಮ ಆನೇಕಲ್ ತಾಲೂಕಿನ ನಮ್ಮ KFC ಶಾಲೆಯ ಹೆಣ್ಮಕ್ಳಾದಂಥ ನಮ್ಮ ಮಕ್ಕಳು ಇವತ್ತು ಡಿಸ್ಟಿಕ್ ಆಡಿ ಡಿವಿಷನ್ ಆಡಿ ಇವತ್ತು ಬಹುಮಾನವನ್ನು ತಂದಿದ್ದಾರೆ ಆನೇಕಲ್ ತಾಲೂಕಿಗೆ. ನೆಕ್ಸ್ಟ್ ಲೆವೆಲ್ ಅವರು ಇನ್ನೂ ಅದ್ಭುತವಾಗಿ ಆಡಿ ಇನ್ನೂ ತುಂಬ ದೊಡ್ಡ ಮಟ್ಟಕ್ಕೆ ಹೋಗ್ಬೇಕನ್ನೋದು ನಮ್ಗೆ ಕನಸಿನ ಆಸೆ ಇದು. ಇದಕ್ಕೆ ಕಾರಣಕರ್ತರಾದಂಥ ನಮ್ಮ ಅಣ್ಣ ಅವರು, ಸುನೀಲ್ ಅಣ್ಣ ಅವರು ಶ್ರಮವೇ ಇದಕ್ಕೆ ಕಾರಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ನಮ್ಮ ಹೆಣ್ಮಕ್ಳು ಅಷ್ಟೇ ಇದೇ ರೀತಿಯಲ್ಲಿ ಅವ್ರ ಕೋಚ್ ಹೇಳ್ದಂಗೆ ಕೇಳಿ ತುಂಬ ಶ್ರಮಪಟ್ಟು ಇವತ್ತು ಇದು ಜರ್ಸಿಯನ್ನು ಆಗಿ ಬಂದಿದ್ದಾರೆ. ಮತ್ತು ಆ ಪೇರೆಂಟ್ಸು ಅಷ್ಟೇ ಅದೇ ಥರ ಸಪೋರ್ಟ್ ಮಾಡಿದ್ದಾರೆ. ತುಂಬ ಸಪೋರ್ಟಿಂಗ್ ಕೊಟ್ಟಿದ್ದಾರೆ ಪೇರೆಂಟ್ಸನ್ನು. ಅವ್ರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ.